ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಸಂತೋಷ ಸುದ್ದಿ ಏನು ಅಂತ ಹೇಳಿದರೆ, ನಾನು ನೀವು ಇಬ್ಬರು ಕೂಡ ಕಾಯ್ತಾ ಇದ್ವಿ. ಏನು ಅಂದರೆ ನಮ್ಮ ದ್ವಿತೀಯ ಪಿ ಯು ಸಿಯ ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಅದು ಮುಹೂರ್ತ ಫಿಕ್ಸ್ ಆಗಿದೆ ಸರ್. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಈಗಾಗಲೇ ಒಂದು 4 ನಿಮಿಷದ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದೇನೆ. ಸ್ವಲ್ಪ ಶಾರ್ಟಲ್ಲಿ ನಿಮಗೆ ವಿಡಿಯೋ ಇರಲಿ ಅಂತಲೇ ಮಾಡ್ತಾಯಿದ್ದೇನೆ. ಮೇಘನಾ ಅನ್ನೋರು ನಮಗೆ ಮೊದಲು ಟೆಕ್ಸ್ಟ್ ಕಾಮೆಂಟನ್ನು ಮಾಡಿದ್ದು, ಸರ್ ರಿಸಲ್ಟು ಈ ರೀತಿಯಾಗಿ ಇದೆ, ನಮಗೆ ಏನಂತೀರ ಸರ್, ನಮಗೆ ಸರ್ಕ್ಯುಲರ್ ಬಂದಿದೆ, ಕಾಲೇಜ್ ವತಿಯಿಂದ ಕಳಿಸಿದ್ದಾರೆ ಅಂತ. ಅದನ್ನು ನಾನು ನಂಬಲಿಲ್ಲ. ಯಾಕೆಂದರೆ ಕನ್ಫರ್ಮೇಷನ್ ಮಾಡ್ಕೋಬೇಕಲ್ವಾ. ಯಾವತ್ತೂ ಕನ್ಫರ್ಮೇಷನ್ ಮಾಡ್ಕೊಂಡಂಗೆ ನಾನು ಯಾವತ್ತೂ ಕೂಡ ವಿಡಿಯೋವನ್ನು ಮಾಡುವುದಿಲ್ಲ. ಹಾಗಾಗಿ 2-3 ಕಾಲೇಜುಗಳಲ್ಲಿ ನಾನು ಕೇಳಿದಾಗ ಅಲ್ಲಿನ ಪ್ರಿನ್ಸಿಪಲ್ಗಳು ಅಂದರೆ ಪ್ರಾಂಶುಪಾಲರುಗಳು ನನಗೆ ಹೆಲ್ಪ್ ಮಾಡಿದರು. ಆವಾಗ ನಮಗೆ ಬಂದು ಇಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದರೆ ಸರ್ಕ್ಯುಲರೇ ನಮ್ಮ ಕೈಗೆ ಕೊಟ್ಟರು. ಅದೇ ನಾನು ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಕೊಟ್ಟಿರುವಂಥದ್ದು. ಮುಹೂರ್ತ ಹೇಗೆ ಫಿಕ್ಸ್ ಆಗಿದೆ ಅಂತ ಹೇಳಿದರೆ, ಅದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3 ಜೊತೆಗೆ ಕನ್ಸಾಲಿಡೇಟೆಡ್ ಅಂತ ಕರಿತೀವಿ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಕನ್ಸಾಲಿಡೇಟೆಡ್ ಮಾರ್ಕ್ ಲಿಸ್ಟ್ ಕೂಡ ನಾಳೆನೇ ಬರುವ 101% ಚಾನ್ಸಸ್ ಇದೆ. ನಾಳೆ ಮಧ್ಯಾಹ್ನ ಒಳಗಾಗಿ ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3 ರಿಸಲ್ಟು ರೆಡಿ ಇರುತ್ತೆ. ನನ್ನ ದ್ವಿತೀಯ ಪಿ ಯು ಸಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ಡೌಟ್ ಇದೆ, ಅದನ್ನು ನಿಮಗೆ ಇವತ್ತೇ ಹೇಳಿಬಿಡ್ತೀನಿ. ಯಾರೆಲ್ಲ ಡೌಟ್ ಇಟ್ಕೊಂಡಿದ್ದೀರೋ 21 ಬಂದರೆ ನಾನು ಪಾಸ್ ಆಗ್ತೀನಾ, 20 ಬಂದರೆ ಪಾಸ್ ಆಗ್ತೀನಾ, 18 ಬಂದರೆ ಪಾಸ್ ಆಗ್ತೀನಾ ಅಂತ ಯಾವುದೇ. ಹಾಗೂ ಇನ್ನೊಂದು ಡೌಟ್ ಇದೆ, ಏನು ಅಂದರೆ, ಸರ್ ನಾನು 5 ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ, 1 ಸಬ್ಜೆಕ್ಟ್ ಪಾಸ್ ಮಾಡ್ತಾರಾ ಅಂತ. ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಏನಂತೀರ ಸರ್, ಉಚಿತವಾಗಿ ಕೊಡುಗೆ ಇಲ್ಲಿಲ್ಲ. ಇಲ್ಲಿ ಆಯಿತಾ, 5 ಪಾಸ್ ಆದರೆ 1 ಪಾಸ್ ಮಾಡ್ತೀನಿ ಅಂತ ನೀವು ಬರೆದ್ರೆ ಮಾತ್ರ ಪಾಸ್ ಆಗುವಂಥದ್ದು. ಇನ್ನೊಂದು ಡೌಟ್ ಇದೆ ಮಕ್ಕಳಿಗೆ, ಸರ್ ನಾನು 20 ತಗೊಂಡ್ರೆ ಪಾಸ್ ಮಾಡ್ತಾರಾ ಅಂತ. ನೋಡಿರಿ, 20 ಅಂತಲೇ ಪ್ರಿಂಟ್ ಬಿದ್ದರೆ ನೀವು ಫೇಲ್ ಅಂತ. 20 ಬಿದ್ದು ನಿಮ್ಮ ಆನ್ಸರ್ ಶೀಟಲ್ಲಿ ಅವಾಗೇ ನಿಮ್ಮ ವ್ಯಾಲ್ವೇಟ್ರು ಇರಲಿ ಪಾಪ ವಿದ್ಯಾರ್ಥಿ ಫೇಲ್ ಆಗಿ ಹೋಗ್ಬಿಡ್ತಾನಲ್ಲ ಅಂದ್ಬಿಟ್ಟು ಲ್ಯಾಂಗ್ವೇಜು ಅಥವಾ 80 ಅಂಕದ ಪ್ರಶ್ನೆ ಪತ್ರಿಕೆಗಳಿಗೆ 24 ಅಂತ ಅವರು ಕ್ರೆಡಿಟ್ ಗ್ರೇಸ್ ಮಾಡಿದರೆ, ನಿಮ್ಮನ್ನು ಆಯಿತಾ ತಳ್ಳಿದರೆ ಆವಾಗ ನೀವು ಪಾಸ್ ಅಂತ ಕನ್ಸಿಡರ್ಡು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 20 ಬಿದ್ದು 18 ಬಿದ್ದರೆ ಅದು ಫೇಲ್ ಅಂತಲೇ ಕನ್ಸಿಡರ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲ. ಮುಂದಿನ ವರ್ಷವೇ ತಾವುಗಳು ಎಲ್ಲರೂ ಕೂಡ ಮತ್ತೆ ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮ್ ಬರೀಬೇಕಾಗುತ್ತೆ ಫೇಲ್ ಆದಂತಹ ವಿದ್ಯಾರ್ಥಿಗಳು. ಈಗ ಫೇಲ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಇಷ್ಟು ದಿನ ಬರ್ತಾ ಇದ್ದಿದ್ದು NA ಅಂತ, ಆಯಿತಾ, ಕ್ಲಿಯರ್ ಆಲ್ ಆಫ್ ಯು. NC ಅಂತ, ನಾಟ್ ಕ್ಲಿಯರ್ಡ್ ಅಂತ. ನಾಟ್ ಕ್ಲಿಯರ್ಡ್ ಅಂದರೆ NC, ಅವ್ನ ಕೈಯಲ್ಲಿ ಪಾಸ್ ಆಗೋಕ್ಕಾಗಿಲ್ಲ, ಹಾಗಾಗಿ ಎಕ್ಸಾಮ್ 2, ಹಾಗಾಗಿ ಎಕ್ಸಾಮ್ 3 ಬರೀತಾ ಇದ್ದೇನೆ ಅಂತ ವಿದ್ಯಾರ್ಥಿ. ಆಯಿತಾ, ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ನಾಳೆ ನಿಮಗೆ 12 ಗಂಟೆಗೆ ಲಿಂಕು ರಿಲೀಸ್ ಆಗುತ್ತೆ. 1 ಗಂಟೆ ಅಷ್ಟೊತ್ತಿಗೆ ಸರ್ವರ್ ಸ್ವಲ್ಪ ಏನಂತೀರ ಫ್ರೀ ಆಗಿರುತ್ತೆ. ತಾವುಗಳು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಆ ಒಂದು ವೆಬ್ಸೈಟಿನ ಎಲ್ಲಿ ರಿಸಲ್ಟನ್ನು ಚೆಕ್ ಮಾಡಬೇಕಲ್ವ ಅದರ ಲಿಂಕನ್ನೇ ಕೊಟ್ಟಿರ್ತೇನೆ. ಡೈರೆಕ್ಟಾಗಿ ಅದರ ಮೇಲೆ